ಈ ಸಾರಿ ಕೊಟ್ಟಂಥ 5 ಗ್ಯಾರಂಟಿಗಳು ಇವತ್ತು ನಮ್ಮ ಮನವನ್ನು ಗೆದ್ದಿದೆ. ಒಂದನೇದಾಗಿ ಶಕ್ತಿ ಯೋಜನೆ. ಇವತ್ತು ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಅಂತ ಮಾತಾಡ್ತಾರೆ. BJಪಿಯವರು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತಾರೆ. ಅದೇನಾಗಿದೆಯೋ ಭಗವಂತರು ಉಂಟು. ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಶಕ್ತಿ ಯೋಜನೆ ಅಡಿಯಲ್ಲಿ 383 ಕೋಟಿ ಮಹಿಳೆಯರು ಇವತ್ತು ಪ್ರವಾಸವನ್ನು ಮಾಡಿದ್ದಾರೆ. ಎಷ್ಟು ದೊಡ್ಡ ಆಗಿದೆ! 383 ಕೋಟಿ. ಇದಕ್ಕೆ ತಲುಪಿರುವಂಥ ವೆಚ್ಚ 9,286 ಕೋಟಿ ರೂಪಾಯಿ ಇವತ್ತು ನೇರವಾಗಿ ಅವರ ಅಕೌಂಟಿಗೆ ಸೇರಿತು. ಅಂದರೆ ಅವ್ರು ಟ್ರಾವೆಲ್ ಮಾಡಿದ ತಕ್ಷಣ ಡಿಪಾರ್ಟ್ಮೆಂಟ್ ಹೋಗ್ತಾ ಇದೆ. ಎರಡನೇದು ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಹೇಳಿದ್ರು ಅತ್ತೆ ಕೊಡ್ತಿರೋ ಸೊಸೆ ಕೊಡ್ತಿರೋ ಅಂತ. ನಾವು ಆ ರೀತಿ ಮಾಡಲಿಲ್ಲ. ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಬರೋ ಮಾಡಿ ಇವತ್ತು ಎಷ್ಟೋ ಜನ ಇದರ ಇದರ ಅನುಭವದಲ್ಲಿ ಇದರ ಪಡ್ಕೊಂಡ ಮೇಲೆ ಬಳೆ ಅಂಗಡಿ ಇಟ್ಟಿದ್ದಾರೆ, ಬೇರೆ ಬೇರೆ ಬೋರ್ವೆಲ್ಸ್ ಹಚ್ಚಿದ್ದಾರೆ, ಬೇರೆ ಬೇರೆ ವೃತ್ತಿಗಳನ್ನು ಮಾಡ್ತಾ ಈ ಹಣ ರೊಟೇಷನ್ ಆಗೋದ್ರಿಂದ ಆರ್ಥಿಕತೆ ಹೆಚ್ಚುತ್ತಾ ಇದೆ ಅನ್ನೋದನ್ನು ಅರ್ಥಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಈ ಗೃಹಲಕ್ಷ್ಮಿ ಸೇರಿರ್ತಕ್ಕಂಥದ್ದು 1.27 ಕೋಟಿ ಮಹಿಳೆಯರಿಗೆ ಈ ಹಣ ಹೋಗ್ತಾ ಇದೆ. 35,180 ಕೋಟಿ ಇವತ್ತು ಜನರ ಅಕೌಂಟ್ಗೆ ನೇರವಾಗಿ ಮನೆಗೆ ತಲುಪ್ತಾ ಇದೆ. ಇನ್ನು ಗೃಹಜ್ಯೋತಿ, ಭಾಗ್ಯಜ್ಯೋತಿ ಇದ್ದಿದ್ದನ್ನು ನಿಲ್ಲಿಸಿದ್ರು. ಭಾಗ್ಯಜ್ಯೋತಿ ಬಗ್ಗೆ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ, ಗೃಹಜ್ಯೋತಿ ಅಡಿಯಲ್ಲಿ 200 ಯೂನಿಟ್ ಕರೆಂಟನ್ನು ಫ್ರೀ ಕೊಡುವ ಮೂಲಕ ಮನೆಯಲ್ಲಿ ಜ್ಯೋತಿ ಬೆಳೆಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇದಕ್ಕೆ ಫಲಾನುಭವಿಗಳು 1.63 ಕೋಟಿ ಜನ. ತಗಲಿರೋ ವೆಚ್ಚ 12,589 ಕೋಟಿ ರೂಪಾಯಿಗಳು. ಇದು ಜನತೆಗೆ ನೇರವಾಗಿ ಅವ್ರ ಅಕೌಂಟ್ಗೆ ತಿಂಗಳಿಗೊಂದ್ಸಾರಿ ಹೋಗ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯವ್ರ ಕಾಲಕ್ಕೆ 7 kg ಫ್ರೀ ಕೊಡೋಕ್ಕೆ ಬಂದರು. ಅದನ್ನು BJಪಿಯವರು 5 ಮಾಡಿದರು. ಮತ್ತೆ 10 kg ಕೊಡ್ತೀವಿ ಅಂದ್ವಿ. ಕೇಂದ್ರದವರು ಅಕ್ಕಿ ಕೊಡಲಿಲ್ಲ. ಆದರೂ ಕೂಡ ನಾವು ಅದಕ್ಕೆ 5 kg ಅಕ್ಕಿ, 5 kgಗೆ 120 ರೂಪಾಯಿ ನೇರವಾಗಿ ಅವ್ರ ಅಕೌಂಟ್ ಮಾಡಿ ಇವತ್ತು 59,506 ಕೋಟಿ ಇವತ್ತು ಆ ಫಲಾನುಭವಿಗಳಿದ್ದಾರೆ. ಅದರಲ್ಲಿ 9,775 ಕೋಟಿ ರೂಪಾಯಿ ನೇರವಾಗಿ ಅವರ ಮನೆಗೆ ತಲುಪಿದೆ. ಕೊನೆಯದಾಗಿ ಯುವನಿಧಿ. ಪಾಪ ಮಾನ್ಯ ಮೋದಿರವರು ಹೇಳಿದ್ರು, ಏನು ನಾವು ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಉದ್ಯೋಗ ಕೊಡಲಿಲ್ಲ. ಅದಕ್ಕೆ ನಾವು ಯುವನಿಧಿ ಮೂಲಕ ಇವತ್ತು ಡಿಪ್ಲೊಮಾ ಹೋಲ್ಡರ್ಸ್ ಹೊಂದವರೆ ಮತ್ತು ಇವರಿಗೆ 3,000 ರೂಪಾಯಿ ಡಿಗ್ರಿ ಹೋಲ್ಡರ್ಸ್ ಕೊಡುವ ಮೂಲಕ ಈ ರಾಜ್ಯದಲ್ಲಿ 2.29 ಕೋಟಿ ಯುವಕರಿಗೆ ಇವತ್ತು ಹಣ ಬಿಡುಗಡೆ ಮಾಡಿದ್ದೇವೆ. ಇದೆಲ್ಲ ಒಟ್ಟು 52,000 ಕೋಟಿ ರೂಪಾಯಿಗಳು ನೇರವಾಗಿ ಜನತೆಗೆ ಸೇರಿರ್ತಕ್ಕಂಥದ್ದು. ಕನಿಷ್ಠ ಒಂದು ಮನೆಗೆ ಒಂದು ತಿಂಗಳಿಗೆ 5,000 ರೂಪಾಯಿ ನೇರವಾಗಿ ಸೇರಿದಂಥ ಕಾರ್ಯಕ್ರಮ